ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಬ್ಬವನ್ನೆಲ್ಲ ಚೆನ್ನಾಗಿ ಆಚರಿಸಿದ್ದೀರಾ? ಮುಂದಿನ ಹಬ್ಬ 1ನೇ ತಾರೀಕು, ಜನವರಿ 1ನೇ ತಾರೀಕು, ಹೊಸ ವರ್ಷಕ್ಕಾಗಿ ಸಿದ್ಧರಾಗುತ್ತಾ ಇದ್ದೀರಾ? ಸರಿ. ಆದರೆ ಬಡವರಿಗೆ ಸಹಾಯ ಮಾಡಿದ್ದೀರಾ? ಮತ್ತೊಬ್ಬರನ್ನು ಸಂತೋಷ ಪಡಿಸಿದ್ದೀರಾ? ಅದು ತಾನೇ ನಿಜವಾದ ಸಂತೋಷ. ಸರಿ, ಅದನ್ನು ಮಿಸ್ ಮಾಡಿದರೆ 1ನೇ ತಾರೀಕಾದರೂ ಇತರರಿಗೆ ಸಹಾಯ ಮಾಡಿ ಅವರನ್ನು ಸಂತೋಷ ಪಡಿಸಿರಿ. ಸರಿನಾ? ಸರಿ. ಈ ದಿನದಲ್ಲಿ ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ? ಅದು ತಾನೇ ಮುಖ್ಯ. ಸತ್ಯ ವೇದದಲ್ಲಿ 1 ಕೊರಿಂಥ 15ನೇ ಅಧ್ಯಾಯ 57ನೇ ವಾಕ್ಯದಲ್ಲಿ ದೇವರು ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ. ಅಂದರೆ ಜಯ ಕೊಡುವಂತ ದೇವರು. ನಮ್ಮ ದೇವರು ಎಂಥವರು? ಯೇಸುಕ್ರಿಸ್ತನು ಜಯ ಕೊಡುವಂತ ದೇವರು. ನಿಮ್ಮ ಜೀವಿತದಲ್ಲಿ ಕೆಲವೊಂದು ಸೋಲುಗಳು, ನಿಮ್ಮ ಆತ್ಮಿಕ ಜೀವಿತದಲ್ಲಿ ಸೋಲು, ನಿಮ್ಮ ಬಿಸ್ನೆಸ್ನಲ್ಲಿ ಸೋಲು, ನಿಮ್ಮ ಕೆಲಸದಲ್ಲಿ ಸೋಲು, ವಿದ್ಯಾಭ್ಯಾಸದಲ್ಲಿ ಸೋಲು, ಈ ವರ್ಷದಲ್ಲಿ ಕೆಲವೊಂದು ಸೋಲುಗಳನ್ನು ಸಂಧಿಸಿದ್ದರಿಂದ ಮನಸ್ಸಿನಲ್ಲಿ ಸ್ವಲ್ಪ ಬೇಸರ ಕಾಣಬಹುದು. ನಾನು ಜಯಿಸೋಣ ಅಂದುಕೊಂಡೆ, ಸೋತು ಹೋದೆ. ಈ ಎಕ್ಸಾಮ್ನಲ್ಲಿ ಜಯ ಸಿಕ್ಕುತ್ತದೆ ಅಂದುಕೊಂಡೆ, ಸೋತು ಹೋದೆ. ಈ ರೀತಿ ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ಜಯ ಹೊಂದಿ ಕೆಲಸ ಸಿಗುತ್ತದೆ ಅಂದುಕೊಂಡೆ, ಸೋತು ಹೋದೆ. ಈ ರೀತಿ ಅನೇಕ ಸೋಲುಗಳು ನಿಮ್ಮ ಹೃದಯವನ್ನು ಬಾಧಿಸಿರಬಹುದು. ಏನು ಭಯಪಡಬೇಡಿ, ಈ ಸೋಲುಗಳನ್ನು ಜಯವಾಗಿ ಮಾರ್ಪಡಿಸಲೆಂದೇ ಯೇಸು ಈ ಲೋಕಕ್ಕೆ ಬಂದನು. ಆತನಿಗೆ ಹೆಸರು ಜಯ ಕೊಡುವಂತ ದೇವರು, ನಿಮಗೆ ಜಯವನ್ನು ಕೊಡುವಂತ ದೇವರು. ಇನ್ನೊಂದು ಅವಕಾಶವನ್ನು ದೇವರು ಕೊಡುತ್ತಾರಲ್ಲ, ಮತ್ತೊಮ್ಮೆ ಎಕ್ಸಾಮ್ ಬರೆಯಬಹುದು, ಮತ್ತೊಮ್ಮೆ ನೀವು ಪ್ರಯತ್ನಿಸಬಹುದು, ಮತ್ತೊಮ್ಮೆ ನೀವು ಆರಂಭಿಸಬಹುದು. ದೇವರದನ್ನು ಜಯವಾಗಿ ಮಾಡುವರು. ಆತನು ನಮಗೆ ಜಯ ಕೊಡುವಂತ ದೇವರು. ಮುಖ್ಯವಾಗಿ ಲೋಕದಲ್ಲಿ ನಮಗೆ ವಿರೋಧವಾಗಿ ಹೋರಾಡುವ ಕೆಲ ಕಾರ್ಯಗಳುಂಟು. ನಮ್ಮ ಶರೀರ ಪಾಪವನ್ನು ತಂದು ನಮ್ಮನ್ನು ಕೆಡವಲು ಹೋರಾಡುತ್ತಾ ಇದೆ. ಲೋಕದ ಭಾರಗಳು, ಚಿಂತೆಗಳು, ದುಃಖಗಳು ನಮ್ಮ ಮೇಲೆ ಬಲಗೊಂಡು ನಮ್ಮೊಟ್ಟಿಗೆ ಹೋರಾಡಿ ಜಯಿಸುವುದಕ್ಕೆ ಪ್ರಯತ್ನಿಸುತ್ತದೆ. ಮತ್ತೊಂದು ಕಡೆ ಸೈತಾನ, ಅವನು ನಮ್ಮೊಟ್ಟಿಗೆ ಹೋರಾಡಿ ಸೋತು ಹೋಗುವಂತೆ ಮಾಡಿ ಬಲಹೀನಪಡಿಸಿ ಅಡಗಿಸುವುದಕ್ಕೆ ಪ್ರಯತ್ನಿಸುತ್ತಾನೆ. ಈ ರೀತಿ ಶರೀರ, ಲೋಕ, ಸೈತಾನ, ಈ 3 ಕಾರ್ಯಗಳಲ್ಲಿ ಕೂಡ ಹೋರಾಟ ಇದ್ದೇ ಇದೆ. ಆದ್ರೆ ನಾವು ಜಯಿಸಬೇಕು. ಜಯ ಹೇಗೆ ಸಿಗುತ್ತದೆ? ಯೇಸು ಕ್ರಿಸ್ತನು, ಆತನು ಮನುಷ್ಯನಾಗಿ ಲೋಕಕ್ಕೆ ಬಂದು ಆತನು ಪೂರ್ಣ ಮನುಷ್ಯನಾಗಿ ಲೋಕದಲ್ಲಿ ಬಾಳಿ ಪಾಪವನ್ನು, ಲೋಕವನ್ನು, ಶರೀರವನ್ನು ಜಯಿಸಿ ಆತನು ಶಿಲುಬೆಯಲ್ಲಿ ಜಯ ಹೊಂದಿ ನಮಗೆ ಜಯವನ್ನು ಉಂಟು ಮಾಡಿದನು. ಆ ಯೇಸು ಸಹಾಯಕನಾಗಿದ್ದರೆ ನೀವು ಶರೀರವನ್ನು ಜಯಿಸಬಹುದು, ಲೋಕದ ಹೋರಾಟಗಳನ್ನು ಜಯಿಸಬಹುದು, ಸೈತಾನನ್ನು ಜಯಿಸಬಹುದು. ನೀವು ಜಯ ಹೊಂದಿದವರಾಗಿ ಇರುತ್ತೀರಿ. ಇದುವರೆಗೂ ಕಂಡಂತ ಸೋಲುಗಳು ಜಯವಾಗುತ್ತವೆ. ಬರುವ ದಿನಗಳು ನಿಮಗೆ ಜಯದ ದಿನಗಳಾಗಿರುತ್ತವೆ. ನೀವು ಜಯವನ್ನು ಕಾಣುವಿರಿ, ನೀವು ನಂಬಿರಿ. ಈಗ ಹೊಂದಿದ ಸೋಲಿನಿಂದ ನಿರಾಶೆಗೊಳಗಾಗಬೇಡಿ. ಅದಕ್ಕೊಂದು ಕಾರಣ ಇರುತ್ತದೆ. ನೀವು ದೇವರನ್ನು ಆಶ್ರಯಿಸಿಕೊಳ್ಳಲು, ಆತನನ್ನೇ ದೃಢವಾಗಿ ಹಿಡಿದುಕೊಳ್ಳಲು, ಸ್ವಂತ ಬಲ, ನನ್ನ ಜ್ಞಾನ, ನನ್ನ ಸಾಮರ್ಥ್ಯ, ನನ್ನ ಪ್ರಯಾಸ ಎಂಬುದನ್ನು ಬಿಟ್ಟು ಮನತಿರುಗಿ ಕರ್ತನ ಬಲ, ಕರ್ತನ ಜ್ಞಾನ, ಕರ್ತನ ಸಹಾಯ, ಯೇಸು ನನಗೆ ಸಹಾಯ ಮಾಡುತ್ತಾನೆಂದು ಆತನ ಮೇಲೆ ನಂಬಿಕೆ ಇಡುವಾಗ ಈ ನಷ್ಟವನ್ನು, ಈ ಸೋಲನ್ನು ನೀವು ಈಗ ಸಂಧಿಸಿರಬಹುದು. ಆದರೆ ನಿಮ್ಮ ಹೃದಯವನ್ನು ದೇವರ ಕಡೆಗೆ ತಿರುಗಿಸಿ, ನನಗೆ ಜಯ ಕೊಡುವಂತ ದೇವರು ಯೇಸು. ಆ ರೀತಿ ಹೇಳಿರಿ, ಜಯವನ್ನು ನೋಡುತ್ತೀರಾ. ಹೃದಯದಲ್ಲಿ ಕೈಯಿಟ್ಟುಕೊಂಡು ಹೇಳಿರಿ, ನನಗೆ ಜಯ ಕೊಟ್ಟು ನನ್ನನ್ನು ಸಂತೋಷಪಡಿಸುವ ಯೇಸುವಿಗೆ ಸ್ತೋತ್ರ. ನನಗೆ ಯಾವಾಗಲೂ ಜಯ ಕೊಡುವಂತ ದೇವರಾದ ಯೇಸು ಕ್ರಿಸ್ತನಿಗೆ ಸ್ತೋತ್ರ. ಈ ಕಾರ್ಯದಲ್ಲಿ, ಈ ದಿನದಲ್ಲಿ ನನಗೆ ಜಯ ಕೊಡುವುದಕ್ಕಾಗಿ ಸ್ತೋತ್ರ, ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.